ನಮಸ್ಕಾರ. ಸಿದ್ದರಾಮಯ್ಯನವರ ಸರ್ಕಾರ ಎರಡನೇ ಅವಧಿಯಲ್ಲಿ 3 ವರ್ಷ ಪೂರ್ಣಗೊಳಿಸಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ತುಮಕೂರಿನಲ್ಲಿ ಮೇ 19ನೇ ತಾರೀಕು ಬೃಹತ್ ಆದಂಥ ಒಂದು ಸಾಧನಾ ಸಮಾವೇಶವನ್ನು ಮಾಡಿ ಒಂದು ಗಿನ್ನಿಸ್ ದಾಖಲೆ ನಿರ್ಮಿಸುವಂಥ ಯೋಜನೆಗಳನ್ನು ನಾವು ರೂಪಿಸಿದ್ದೀವಿ ಅನ್ನೋ ಒಂದು ಹಾಸ್ಯಾಸ್ಪದವಾದಂಥ ಹೇಳಿಕೆಗಳನ್ನು ಸಭೆಯಲ್ಲಿ ನೆರೆದಿದ್ದಂಥ ಸಭಿಕರಿಗೆ, ಕರ್ನಾಟಕದ ನಾಗರಿಕರಿಗೆ ಕೊಟ್ಟಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ತಮ್ಮ ಬೆನ್ನನ್ನು ತಾವೇ ತಟ್ಕೊಳ್ತಾ ಇರ್ತಕ್ಕಂಥದ್ದು, ತಮ್ಮ ಕಣ್ಮುಂದೆ ನಡೀತಾ ಇರ್ತಕ್ಕಂಥ ವ್ಯಾಪಕ ಪ್ರಮಾಣದ ಭ್ರಷ್ಟಾಚಾರ, ಅಕ್ರಮಗಳು, ಅವ್ಯವಹಾರಗಳು ಗೊತ್ತಿದ್ದು ಕೂಡ ಅದನ್ನು ಮುಚ್ಚಿಟ್ಕೊಂಡು ಬೇರೆ ಯಾರೂ ಮಾಡದೇ ಇರೋ ಅಂಥ ಸಾಧನೆಗಳನ್ನು ತಮ್ಮ ಸರ್ಕಾರ ಮಾಡಿದೆ ಅಂತ ಹೇಳಿ ಸುಳ್ಳಾದ ಮಾಹಿತಿಗಳನ್ನು ಜನರಿಗೆ ಕೊಡುವಂಥ ಒಂದು ಹಾಸ್ಯಾಸ್ಪದ ಕೆಲಸವನ್ನು ಅವರು ಮತ್ತು ಅವರ ಸಚಿವ ಸಂಪುಟದವರು ಮಾಡಿದ್ದಾರೆ. ಕಳೆದ 3 ವರ್ಷಗಳ ಅವಧಿಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಸುಮಾರು 10 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಸಾಲವನ್ನು ಮಾಡಿರ್ತಕ್ಕಂಥದ್ದು. ಪ್ರಸ್ತುತ ಇರತಕ್ಕಂಥ 6,91,00,000 ಕನ್ನಡಿಗರಿಗೆ ನೇರವಾಗಿ 2,16,840 ರೂಪಾಯಿಗಳಷ್ಟು ಸಾಲದ ಹೊರೆಯನ್ನು ತಲಾ 6,91,00,000 ಜನರಿಗೆ, ಪ್ರತಿಯೊಬ್ಬ ಕನ್ನಡಿಗನ ತಲೆಗೆ ಈ ರೀತಿ 2,16,840 ರೂಪಾಯಿಗಳಷ್ಟು ಬೃಹತ್ ಪ್ರಮಾಣದ ಹೊರೆಯನ್ನು ಹೊರಿಸಿರ್ತಕ್ಕಂಥ ಸಾಧನೆ ಮಾತ್ರ ಸಿದ್ದರಾಮಯ್ಯನವ್ರು ಮಾಡಿರ್ತಕ್ಕಂಥದ್ದು. ಅನವಶ್ಯಕವಾದಂಥ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತೀವಿ ಅಂತ ಹೋಗಿ ಇವತ್ತು ಕರ್ನಾಟಕ ರಾಜ್ಯದ ಖಜಾನೆಯನ್ನು ಬರದಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಒಂದು ಕೆಳಗೆ ನಾನು ಹೇಳೋವಂಥ ಒಂದಷ್ಟು ಅವ್ರನ್ನ ಕೇಳುವಂಥ ಪ್ರಶ್ನೆಗಳಿಗೆ ಸಾರ್ವಜನಿಕವಾಗಿ ಅವರು ಉತ್ತರ ಕೊಡ್ತಾರಾ ಅಥವಾ ಉತ್ತರ ಕೊಡಬೇಕು ಅನ್ನೋದು ನನ್ನ ಆಗ್ರಹ. ರೈತರ ಹೆಸರಿನಲ್ಲಿ ಪ್ರಮಾಣವಚನ ಸ್ವೀಕರಿಸಿದಂಥ ಸಿದ್ದರಾಮಯ್ಯನವರು ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಮಳೆ ಆಧಾರಿತ ಕೃಷಿ ಭೂಮಿಗಳಿಗೆ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಹೇಳಿ ಕೃಷಿ ಹೊಂಡಗಳು, ನೆರಳಿನ ಪರದೆ, ಹಾಗೆ ಪಾಲಿಥೀನ್ ಶೀಟ್ ಅಳವಡಿಕೆ, ಹಾಗೆ ಪಂಪ್ ಸೆಟ್ಗಳನ್ನು ಅಳವಡಿಕೆ ಮಾಡಿಕೊಡ್ತೀವಿ ಅಂಥೇಳಿ 2,53,000 ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿದ್ದೀವಿ ಅಂಥೇಳಿ ಅದರ 10% ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡದೆ 960 ಕೋಟಿ ರೂಪಾಯಿಗಳಷ್ಟು ಹಣವನ್ನು ನುಂಗಾಕಿರ್ತಕ್ಕಂಥದ್ದು ನಿಜಾನ ಸುಳ್ಳ? ಇದರ ಬಗ್ಗೆ CID ತನಿಖೆ ನಡೀತಾ ಇದೆಯಾ ಇಲ್ವಾ? ಇದು ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು. ರೈತರಿಗೆ ಮಾಡಿರ್ತಕ್ಕಂಥ ಮಹಾವಂಚನೆಯ ಬಗ್ಗೆ. ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ 2016, 17, 17, 18 2 ಸಾಲಿನಲ್ಲೇ 4,360 ಕೋಟಿ ರೂಪಾಯಿಗಳಷ್ಟು ಬೃಹತ್ ಮೊತ್ತದ ಕೇಂದ್ರ ಸರ್ಕಾರದ ಯೋಜನೆಯ ಹಣವನ್ನು ಇವರು ದುರ್ಬಳಕೆ ಮಾಡಿಕೊಂಡಿರೋದು ನಿಜಾನ ಸುಳ್ಳ? ಈ ಸಂಬಂಧ ಜಾರಿ ನಿರ್ದೇಶನಾಲಯದಲ್ಲಿ ತನಿಖೆ ನಡೀತಾ ಇದೆಯಾ, ವಿಚಾರಣೆ ನಡೀತಾ ಇದೆಯಾ ಇಲ್ವಾ? ಇದ್ರ ಬಗ್ಗೆ ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು. ಏಡ್ಸ್ ಕಾಯಿಲೆಯನ್ನು ತಡೆಗಟ್ಟಲಿಕ್ಕೆ ಅಂತ ಹೇಳಿ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಕ್ಕೆ ಅಂತ ಸಂಬಂಧಪಟ್ಟಾಗೆ ಕೇಂದ್ರ ಸರ್ಕಾರ ಹಾಗೂ ಬಿಲ್ ಗೇಟ್ಸ್ ಫೌಂಡೇಶನ್ ವತಿಯಿಂದ ಇದೇ 2016, 17, 17, 18 ಸಾಲಿನ 2 ಸಾಲಿನಲ್ಲಿ 436 ಕೋಟಿ ರೂಪಾಯಿಗಳಷ್ಟು ಬೃಹತ್ ಪ್ರಮಾಣದ ಅನುದಾನ ಬಿಡುಗಡೆ ಆಗಿದ್ರು. ಅದನ್ನು ಕಾಂಡೋಮ್ಸ್ ಮಾರ್ಕೆಟಿಂಗ್ಗೆ ಅಂತೇಳಿ ವೆಚ್ಚ ಮಾಡಿರ್ತಕ್ಕಂಥದ್ದು, ಮತ್ತು ಅದರಲ್ಲಿ 90% ಹಣವನ್ನು ನಿಮ್ಮ ಸರ್ಕಾರದ ಆಗಿನ ಆರೋಗ್ಯ ಸಚಿವರು, ಈಗಿನ ವಿಧಾನಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥವರು ಲೂಟಿ ಮಾಡಿರುವಂಥದ್ದು ನಿಜಾನ ಸುಳ್ಳ? ಇದಕ್ಕೆ ಸಂಬಂಧಪಟ್ಟ ಪ್ರಕರಣ ಲೋಕಾಯುಕ್ತದಲ್ಲಿ ತನಿಖೆಗೆ ಒಳಪಟ್ಟಿರ್ತಕ್ಕಂಥದ್ದು ನಿಜಾನ ಸುಳ್ಳ? ಈ ಬಗ್ಗೆ ಸಿದ್ದರಾಮಯ್ಯನವರು ಮಾಹಿತಿ ಕೊಡಬೇಕು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬಡ ಕುಟುಂಬದ ಜನರು ವಸತಿಗಳಿಗೆ ಅಂತ ಇರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಗೃಹಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ಆ ವಿದ್ಯಾರ್ಥಿಗಳಿಗೆ ಅವಶ್ಯಕತೆ ಇರತಕ್ಕಂಥ ಹಾಸಿಗೆ ಮತ್ತು ದಿಂಬುಗಳನ್ನು ಖರೀದಿಸಿ ಮಾಡುವಂಥ ನೆಪದಲ್ಲಿ ನಡೆದಿರ್ತಕ್ಕಂಥ 350 ಕೋಟಿಗೂ ಹೆಚ್ಚು ಮೊತ್ತದ ಹಾಸಿಗೆ ದಿಂಬು ಪ್ರಕರಣದ ಹಗರಣ ನಡೆದಿರುವಂಥದ್ದು ನಿಜಾನ ಸುಳ್ಳು? ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ರೂಪಾಯಿಯಷ್ಟು ಮೊತ್ತವನ್ನು ತಮ್ಮ ಸರ್ಕಾರದ ಸಚಿವರಾಗಿದ್ದಂಥ ನಾಗೇಂದ್ರ ಅವರು ದುರ್ಬಳಕೆ ಮಾಡಿಕೊಂಡಿದ್ದು ನಿಜಾನ ಸುಳ್ಳ? ಈ ಬಗ್ಗೆ ಜಾರಿ ನಿರ್ದೇಶನದಲ್ಲಿ ಪ್ರಕರಣ ದಾಖಲಾಗಿ ನಾಗೇಂದ್ರ ಅವ್ರನ್ನ ಬಂಧನ ಮಾಡಿದ್ದು ಯಾವ ಕಾರಣಕ್ಕೆ? ಹಾಗೆ SC ST ಸಮುದಾಯಕ್ಕೆ ಮೀಸಲಾಗಿರ್ತಕ್ಕಂಥ ಅನುದಾನವನ್ನು ಬೇರೆ ಯೋಜನೆಗಳಿಗೆ ವರ್ಗಾವಣೆ ಮಾಡಿಕೊಂಡಂಥ ಸಂವಿಧಾನ ಬಾಹಿರ ಕಾರ್ಯವನ್ನು ನಿಮ್ಮ ಸರ್ಕಾರ ಮಾಡಿರೋದು ನಿಜಾನ ಸುಳ್ಳ? ತಮ್ಮ ಪಕ್ಷದ ಸಂಸ್ಥಾಪಕಿ 1978ರಲ್ಲಿ ಕಾಂಗ್ರೆಸ್ ಪಕ್ಷ 6ನೇ ಬಾರಿ ಹೋಳಾಗಿ ಇಂದಿರಾ ಕಾಂಗ್ರೆಸ್ ಅಂತ ಪ್ರಾರಂಭ ಆದ ನಂತರ ಶ್ರೀಮತಿ ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಿ ತಾವು ರೂಪಿಸಿದಂಥ BBMP ವ್ಯಾಪ್ತಿಯಲ್ಲಿ ರೂಪಿಸಿದಂಥ ಇಂದಿರಾ ಕ್ಯಾಂಟೀನ್ ಯೋಜನೆ ಹೆಸರಿನಲ್ಲಿ ಚೆಫ್ಟಾಕ್ ಮತ್ತು ರಿವಾರ್ಡ್ ಸಂಸ್ಥೆಗೆ ಪ್ರತಿನಿತ್ಯ 6,58,000 ಜನ ತಿಂಡಿ ಊಟ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಪ್ರತಿ ತಿಂಗಳಿಗೆ
ಆ ಚೆಫ್ಟ್ಯಾಕ್ ಮತ್ತು ರಿವಾರ್ಡ್ಸ್ ಅನ್ನೋ ಸಂಸ್ಥೆಗೆ ಸಬ್ಸಿಡಿ ಹೆಸರಿನಲ್ಲಿ ತಲಾ 14 ಕೋಟಿ ರೂಪಾಯಿಗಳಂತೆ 28 ಕೋಟಿ ರೂಪಾಯಿ ಪ್ರತಿ ತಿಂಗಳಿಗೆ 20 ತಿಂಗಳ ಅವಧಿಯಲ್ಲಿ 560 ಕೋಟಿ ರೂಪಾಯಿಗಳಷ್ಟು ಹಣವನ್ನು ನುಂಗಿರೋದು ನಿಜಾನ ಸುಳ್ಳ? ನಿಮ್ಮ ಮನಸ್ಸಾಕ್ಷಿಗೆ ಸರಿಯಾಗಿ ಪ್ರತಿನಿತ್ಯ ಇಂದಿರಾ ಕ್ಯಾಂಟೀನ್ 174 ಇಂದಿರಾ ಕ್ಯಾಂಟೀನ್ 15 ಮೊಬೈಲ್ ಕ್ಯಾಂಟೀನ್ಗಳು ಅಂತ ಏನು ತಾವು ನಿರ್ಮಾಣ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ, ಅಲ್ಲಿ ಪ್ರತಿನಿತ್ಯ 6,58,000 ಜನ ಬೆಳಿಗ್ಗೆ ನಿಜಕ್ಕೂ ತಿಂಡಿ ಊಟವನ್ನು ಮಾಡ್ತಾ ಇದ್ದಾರಾ ಅಂತ ನೀವು ಒಂದು ಸಾರಿ ಪರಿಶೀಲನೆ ಮಾಡಿದರೆ ಯಾವುದೇ ಕ್ಯಾಂಟೀನ್ ಬಳಿ 3-4 ಜನರಿಗಿಂತಲೂ ಹೆಚ್ಚಿಗೆ ಕಾಣಿಸಲ್ಲ. ಆದರೂ ಕೂಡ ನಂಬಕ್ಕೆ ಅಸಾಧ್ಯವಾದಂಥ ವಿಶ್ವದ 8ನೇ ಮಹಾ ಅದ್ಭುತದ ಸುಳ್ಳು ಅನ್ನೋ ಪಾತ್ರವಾಗಿರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ ಹಗರಣ ನಿಮ್ಮ ಅವಧಿಯಲ್ಲಿ ನಡೆದಿರ್ತಕ್ಕಂಥದ್ದು. ನೀವು ಇಂದಿರಾ ಗಾಂಧಿ ಅವ್ರ ಹೆಸರಿನಲ್ಲೂ ಹಣ ಲೂಟಿ ಮಾಡಿರುವಂಥದ್ದು ನಿಜಾನ ಸುಳ್ಳ? ಈ ಬಗ್ಗೆ 3 ತನಿಖಾ ಸಂಸ್ಥೆಗಳಲ್ಲಿ ಪ್ರಕರಣ ದಾಖಲಾಗಿ ತನಿಖಾ ಹಂತದಲ್ಲಿ ವಿಚಾರಣಾ ಹಂತದಲ್ಲಿರೋ ವಿಷಯ ನಿಮಗೆ ಗೊತ್ತಿದೆಯಾ ಇಲ್ವಾ? ಸ್ವಚ್ಛ ಭಾರತ್ ಅಭಿಯಾನದ ಹೆಸರಿನಲ್ಲಿ ಕೇಂದ್ರ ಸರ್ಕಾರ ತನ್ನ ಮಹತ್ವಾಕಾಂಕ್ಷಾ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂಥ ಸ್ವಚ್ಛ ಭಾರತ್ ಅಭಿಯಾನದ ಹೆಸರಿನಲ್ಲಿ 100 ಕೋಟಿ ರೂಪಾಯಿ ಮೊತ್ತದ ಅನುದಾನಗಳನ್ನು ಕರ್ನಾಟಕಕ್ಕೆ ಬಿಡುಗಡೆ ಮಾಡಿದ್ದಾಗ ಸುಮಾರು 210 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೊತ್ತದ ಅನುದಾನವನ್ನು ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಸತ್ಯನ ಸುಳ್ಳ? ನಿಮ್ಮ ಅತ್ಯಂತ ಆಪ್ತ ಜಮೀರ್ ಅಹಮದ್ ಅವರು ಪ್ರತಿನಿಧಿಸುವಂಥ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವಂಥ ಕೃಷ್ಣರಾಜೇಂದ್ರ ಮಾರುಕಟ್ಟೆಗೆ ಒಂದೇ ವರ್ಷದಲ್ಲಿ 4 ಬಾರಿ ಬಣ್ಣ ಬಳಿ ಅಂತ ಹೆಸರಿನಲ್ಲಿ ದುಡ್ಡು ಲೂಟಿ ಮಾಡಿರುವಂಥದ್ದು ನಿಜಾನ ಸುಳ್ಳ? ಕಲ್ಲು ಕಟ್ಟಡ ಆಗಿರ್ತಕ್ಕಂಥ ಆ ಕಟ್ಟಡಕ್ಕೆ ನಿಜಕ್ಕೂ ಬಣ್ಣ ಬಳಿಯಕ್ಕೆ ಸಾಧ್ಯನಾ ಇಲ್ವಾ ಅನ್ನೋ ಒಂದು ಸತ್ಯನೂ ತಿಳ್ಕೊಳ್ದೆ ಆ ಹೆಸರಿನಲ್ಲಿ ಬಿಲ್ ಮಾಡಿರ್ತಕ್ಕಂಥ ಒಂದು ಗತಿಗೆಟ್ಟ ಸರ್ಕಾರ ನಿಮ್ಮದು ಅನ್ನೋದು ಎಲ್ಲ ನಾಗರಿಕರಿಗೆ ಗೊತ್ತಿರ್ತಕ್ಕಂಥದ್ದು. ಕೃಷ್ಣಾ ಮೇಲ್ದಂಡೆ ಯೋಜನೆ, ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅವ್ಯವಹಾರಗಳು, ಹಾಗೆ ಸಮಾಜ ಕಲ್ಯಾಣ ಇಲಾಖೆ, ಕಂದಾಯ ಇಲಾಖೆ, ವಸತಿ ಇಲಾಖೆ, ನೀರಾವರಿ ಇಲಾಖೆ, ಕೃಷಿ ಇಲಾಖೆ, ಯಾವುದೇ ಇಲಾಖೆಗಳು ತಮ್ಮ ಅಧೀನದಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಗಳಲ್ಲಿ ವ್ಯಾಪಕವಾದಂಥ ಭ್ರಷ್ಟಾಚಾರ ಯೋಜನೆಗಳ ಹೆಸರಿನಲ್ಲಿ ಅಪಾರ ಪ್ರಮಾಣದ ಲೂಟಿ ನಡೀತಾ ಇರ್ತಕ್ಕಂಥದ್ದು. ನಿಮ್ಮ ಸಚಿವ ಸಂಪುಟದಲ್ಲಿ ಸಚಿವರಾಗಿರ್ತಕ್ಕಂಥ ಪ್ರತಿಯೊಬ್ಬ ಸಚಿವರು ತನ್ನ ಇಲಾಖೆಗೆ ಸಂಬಂಧಪಟ್ಟ ಯೋಜನೆಗಳ ಟೆಂಡರ್ ಕಾಮಗಾರಿಗಳಲ್ಲಿ ಟೆಂಡರ್ ಪ್ರಕ್ರಿಯೆಯಲ್ಲಿ 15%ಗಿಂತಲೂ ಹೆಚ್ಚು ಹಣವನ್ನು ಕಮಿಷನ್ ರೂಪದಲ್ಲಿ ಪಡೀತಾ ಇರ್ತಕ್ಕಂಥ ವಿಷಯ ನಿಮ್ಗೆ ಗೊತ್ತಿದೆಯಾ ಗೊತ್ತಿಲ್ವಾ? ಅದ್ರ ಜೊತೆಗೆ ನಿಮ್ಮ ಆಡಳಿತಾವಧಿಯಲ್ಲಿ ಮಾಡಬಾರ್ದೇ ಇರೋಷ್ಟು ಅನಾಚಾರಗಳನ್ನು ಮಾಡ್ತಾ ಇರ್ತಕ್ಕಂಥ ಬ್ಯೂರೋಕ್ರಾಟ್ಸ್ ಅಂತಂದರೆ ಅಧಿಕಾರಿ ವರ್ಗ 30-35% ಪಡಿತಾ ಇರ್ತಕ್ಕಂಥದ್ದು, ಗುತ್ತಿಗೆದಾರರನ್ನ ಹಿಂಡಿ ಇಪ್ಪೆ ಮಾಡ್ತಾ ಇರ್ತಕ್ಕಂಥದ್ದು, ಗುತ್ತಿಗೆದಾರರು ಹೈರಾಣಾಗೋಗಿರ್ತಕ್ಕಂಥ ಸತ್ಯ ಮಹಾಸತ್ಯ ನಿಮಗೆ ಗೊತ್ತಿದೆಯಾ ಗೊತ್ತಿಲ್ವಾ? ನಿಮಗೆ ಗೊತ್ತಿದೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ನಾಟಕವನ್ನು ಮಾಡ್ತಾ ಇದ್ದೀರಾ. ಬಹಿರಂಗವಾಗಿ ನಿಮ್ಮನ್ನು ನೀವೇ ನಿಮ್ಮ ಬೆನ್ನು ತಟ್ಕೊಳ್ಳುವಂಥ ನಾಚಿಕೆಗೇಡಿನ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಾ. ಹಾಗೆ ನಿಮ್ಮ ಅವಧಿಯ ದೊಡ್ಡ ಸಾಧನೆ ಅಂತಂದರೆ ನಾನು ಈಗಾಗಲೇ ಹೇಳಿದಾಗೇ ಪ್ರತಿಯೊಬ್ಬ ಕನ್ನಡಿಗನ ತಲೆಗೆ 6,91,00,000 ಜನರ ಪ್ರತಿಯೊಬ್ಬ ಕನ್ನಡಿಗನ ತಲೆಗೆ 2,16,840 ರೂಪಾಯಿಗಳಷ್ಟು ಬೃಹತ್ ಮೊತ್ತದ ಆ ಸಾಲದ ಹೊರೆಯನ್ನು ಈ 3 ವರ್ಷಗಳ ಅವಧಿಯಲ್ಲಿ ಹೊರಿಸಿರ್ತಕ್ಕಂಥದ್ದು ನಿಮ್ಮ ದೊಡ್ಡ ಕೊಡುಗೆ, ನಿಮ್ಮ ದೊಡ್ಡ ಸಾಧನೆ ನಿಮ್ಮ ಸರ್ಕಾರದ್ದು ಅಂತ. ಹಾಗೆ 140ಕ್ಕೂ ಹೆಚ್ಚು ಬೃಹತ್ ಹಗರಣಗಳಲ್ಲಿ ತಮ್ಮ ಸರ್ಕಾರ ಪಾಲ್ಗೊಂಡಿರ್ತಕ್ಕಂಥದ್ದು ನಿಮ್ಮ ಸರ್ಕಾರದ ಬಹಳ ದೊಡ್ಡ ಸಾಧನೆ ಅನ್ನೋದು ನಾನು ನಿಮ್ಮ ಗಮನಕ್ಕೆ ತರೋದಕ್ಕೆ ಮತ್ತೊಮ್ಮೆ ಇಷ್ಟಪಡ್ತೀನಿ. ಯಾಕೆಂದರೆ ಈ 140ಕ್ಕೂ ಹೆಚ್ಚು ಹಗರಣಕ್ಕೆ ಸಂಬಂಧಪಟ್ಟ ಸಂಪೂರ್ಣ ದಾಖಲೆಗಳನ್ನು ನಿಮ್ಮ ಖುದ್ದು ಅಧಿಕೃತ ಮುಖ್ಯಮಂತ್ರಿಗಳ ಕಚೇರಿಗೆ ನೇರವಾಗಿ ತಲುಪಿಸಿ ಅದರ ಸ್ವೀಕೃತಿ ಪತ್ರಗಳನ್ನು ನಾನು ತೊಗೊಂಡಿರ್ತಕ್ಕಂಥ ವಿಷಯ ನಿಮಗೂ ಗೊತ್ತಿರ್ತಕ್ಕಂಥದ್ದು. ಕೇವಲ ಬೆಂಗಳೂರು ಮಹಾನಗರ 1ರಲ್ಲೇ ಕಳೆದ 3 ವರ್ಷಗಳ ಅವಧಿಯಲ್ಲಿ 6,300 ಎಕರೆಗಳಷ್ಟು ವಿಸ್ತೀರ್ಣದ ಸರ್ಕಾರಿ ಸ್ವತ್ತು, ಸರ್ಕಾರಿ ಗೋಮಾಳ, ಎ ಖರಾಬು ಬಿ ಖರಾಬು ಸ್ವತ್ತುಗಳನ್ನು ನಿಮ್ಮ ಪಕ್ಷದ ಮುಖಂಡರುಗಳು ಮತ್ತು ಅವರ ಅನುಯಾಯಿಗಳು ಕಬಳಿಸಿರ್ತಕ್ಕಂಥ ವಿಷಯ ನಿಮ್ಗೆ ಗೊತ್ತಿದೆಯಾ ಗೊತ್ತಿಲ್ವ? ಮಾಧ್ಯಮಗಳಲ್ಲಿ ನೋಡಿರ್ತೀರ. ಆ ದಾಖಲೆಗಳನ್ನು ತಮ್ಮ ಕಚೇರಿಗೂ ಕೂಡ ಕಳಿಸಿದ್ದೀನಿ. ಅದರ ವಿರುದ್ಧ ನೀವು ತಗೊಂಡಿರ್ತಕ್ಕಂಥ ಕ್ರಮಗಳು ಏನು? ಸಾರ್ವಜನಿಕರ ಸ್ವತ್ತುಗಳನ್ನು, ಸರ್ಕಾರಿ ಸ್ವತ್ತುಗಳ ಸಂರಕ್ಷಣೆಗೆ ತಮ್ಮ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳೇನು ಅಂತ ನೋಡಿದಾಗ ನಿಮ್ಮ ಅಧಿಕಾರಿಗಳು ಯಾವುದೇ ರೀತಿಯ ಕರ್ತವ್ಯ ಪಾಲನೆ ಮಾಡದೆ ನೇರವಾಗಿ ನಿಮ್ಮ ಪಕ್ಷದ ನಾಯಕರುಗಳ ಜೊತೆ ಶಾಮೀಲಾಗಿ ಸರ್ಕಾರಿ ಭೂಕಬಳಿಕೆಗೆ ದೊಡ್ಡ ಮಟ್ಟದ ಸಹಕಾರವನ್ನು, ಕಾನೂನು ಬಾಹಿರ ಅಕ್ರಮ ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥದ್ದು ದಾಖಲೆಗಳ ಮೂಲಕ ನಾನು ನಿಮ್ಗೆ ಈಗಾಗಲೇ ರುಜುವಾತುಪಡಿಸಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಇನ್ನು ಬೆಂಗಳೂರು ಮಹಾನಗರಕ್ಕೆ ಸಂಬಂಧಪಟ್ಟೋದಾದರೆ ಮಹತ್ವಾಕಾಂಕ್ಷೆಗಳನ್ನು ಇಟ್ಕೊಂಡು 1537ರಲ್ಲಿ ಬೆಂಗಳೂರು ಮಹಾನಗರವನ್ನು ಎಲ್ಲ ಪ್ರಾಕೃತಿಕ ವಿಕೋಪಗಳಿಂದ ಮುಕ್ತವಾದಂಥ ಸಮುದ್ರ ಮಟ್ಟಕ್ಕಿಂತಲೂ 3,000 ಅಡಿಗಳಿಗೂ ಹೆಚ್ಚು ಎತ್ತರದ ಪ್ರದೇಶದಲ್ಲಿ ನಿರ್ಮಾಣ ಮಾಡಿದಂಥ ನಮ್ಮ ಮಹಾನುಭಾವ ನಾಡಪ್ರಭು ಕೆಂಪೇಗೌಡರು ನಿರ್ಮಾಣ ಮಾಡಿದಂಥ ಬೆಂಗಳೂರು ಮಹಾನಗರವನ್ನು ನಿಮ್ಮ ಸ್ವಾರ್ಥಕ್ಕೋಸ್ಕರ
5 ಭಾಗಗಳನ್ನಾಗಿ ವಿಭಜಿಸಿ ನಾಡಪ್ರಭು ಕೆಂಪೇಗೌಡರ ಹೃದಯವನ್ನೇ 5 ಭಾಗಗಳಾಗಿ ಛಿದ್ರ ಮಾಡಿದಂಥ ಕೀರ್ತಿ ನಿಮ್ಮದು ಅಂತ ನಿಮಗೆ ಮತ್ತೊಮ್ಮೆ ಜ್ಞಾಪಿಸೋಕ್ಕೆ ಇಷ್ಟಪಡ್ತೀನಿ. ಕುಡಿಯುವ ನೀರಿನ ಬೆಲೆಯನ್ನು 2 ಬಾರಿ ಏರಿಸಿದ್ದೀರಾ, ಹಾಲಿನ ದರವನ್ನು 2 ಬಾರಿ ಏರಿಸಿದ್ದೀರಾ, ವಿದ್ಯುತ್ ಶಕ್ತಿ ದರವನ್ನು ಒಂದು ಸಾರಿ ಏರಿಸಿದ್ದೀರಾ, ಬಸ್ ಪ್ರಯಾಣದ ದರವನ್ನು ಏರಿಸಿದ್ದೀರಾ, ಇದು ಮೆಟ್ರೋ ದರವನ್ನು ಏರಿಸಿದ್ದೀರಾ, ಹಾಗೆ ಮದ್ಯದ ದರವನ್ನು ಏರಿಸಿರೋದ್ರ ಜೊತೆಗೆ ಪ್ರತಿಯೊಂದು ಮನೆಗೆ ಈ ಹಿಂದೆ ಇದ್ದಂಥ ಗಾರ್ಬೇಜ್ ಸೆಸ್ ಅಂತಂದರೆ ಕಸದ ಸೆಸ್ಸನ್ನು 8 ಪಟ್ಟು ಹೆಚ್ಚಿಗೆ ಮಾಡಿರ್ತಕ್ಕಂಥ ಕೀರ್ತಿ ನಿಮ್ಮ ಸರ್ಕಾರದ್ದು. ಆ ಮೂಲಕ ಬೆಂಗಳೂರು ಮಹಾನಗರದ ಅಲ್ಲಿರ್ತಕ್ಕಂಥ ಸ್ವತ್ತುಗಳ ಮಾಲೀಕರಿಗೆ ಹಿಂದೆಂದೂ ತಡ್ಕೊಳ್ಳೋಕ್ಕಾಗದೇ ಇರೋ ಅಷ್ಟು ಮಟ್ಟಿಗಿನ ಹೊಡೆತವನ್ನು, ಆರ್ಥಿಕ ಹೊಡೆತವನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಸಾಧನೆ ನಿಮ್ಮದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಚಿವ ಸಂಪುಟದಲ್ಲಿ ತುಮಕೂರಿನಲ್ಲಿ ಈ ಒಂದು ನಿಮ್ಮ ಸಾಧನಾ ಸಮಾವೇಶವನ್ನು ಆಯೋಜನೆ ಮಾಡಿದಂಥ ಕೃಷ್ಣ ಬೈರೇಗೌಡರು ಅವರು ಮಾತನಾಡ್ತಾ 1500 ಭೌತಿಕತೆಗಳನ್ನು ಕೂಡ BJP ಆಡಳಿತದಲ್ಲಿ ಮಾಡೋಕ್ಕಾಗಲಿಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಆದರೆ ಅದಕ್ಕಿಂತಲೂ ಮುಂಚೆ ನಿಮ್ಮ ಕೃಷ್ಣ ಬೈರೇಗೌಡರು ಮತ್ತು ನೀವು ನನ್ನ ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು. ಅವರು ಪ್ರತಿನಿಧಿಸುವಂಥ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಕೊಡಗೇಹಳ್ಳಿ ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ರಾಮನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಸರ್ಕಾರಿ ಸ್ವತ್ತುಗಳ ನೋಂದಣಿಯನ್ನು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಕೊಡಗೇಹಳ್ಳಿ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಮಾಡಿರ್ತಕ್ಕಂಥದ್ದು ಕಳೆದ 2025 ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 4 ತಿಂಗಳ ಅವಧಿಯಲ್ಲಿ 100 ಎಕರೆಗಳಷ್ಟು ವಿಸ್ತೀರ್ಣದ ಸರ್ಕಾರಿ ಸ್ವತ್ತುಗಳು ರಾಮನಗರ ಜಿಲ್ಲೆಗೆ ಸೇರಿದಂಥ ಸ್ವತ್ತುಗಳನ್ನು ಬೆಂಗಳೂರು ಮಹಾನಗರದ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಕೊಡಗೇಹಳ್ಳಿ ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಮಾಡಿರ್ತಕ್ಕಂಥ ವಿಷಯ ಕೃಷ್ಣ ಬೈರೇಗೌಡರಿಗೆ ಗೊತ್ತಿದೆಯಾ, ಗೊತ್ತಿಲ್ವಾ? ಗೊತ್ತಿದೆ, ಅದರಲ್ಲಿ ಅವ್ರದ್ದು ಪಾಲಿದೆ, ಆದರೂ ಕೂಡ ಗೊತ್ತಿಲ್ಲ ಅನ್ನೋ ನಾಟಕವನ್ನು ಇವರು ಪುಣ್ಯಕೋಟಿ ಥರ ಮುಖವಾಡ ಹೊತ್ತಿರ್ತಕ್ಕಂಥ ಒಬ್ಬ ಗೋಸುಂಬೆ ಮುಖದ ರಾಜಕಾರಣಿ, ಗೋಮುಖ ವ್ಯಾಘ್ರ ಅನ್ನೋ ಪದಕ್ಕೆ ಪರ್ಯಾಯ ಪದ ಏನಾದಿದ್ರೆ ಕೃಷ್ಣ ಬೈರೇಗೌಡರು ಸ್ವಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥದ್ದು. ಎಲ್ಲದಕ್ಕಿಂತಲೂ ಮಿಗಿಲಾಗಿ ನಿಮ್ಮಿಬ್ಬರು ನಾನು ಒಂದು ಮಾತು ಕೇಳ್ತೀನಿ, ಕೃಷ್ಣ ಬೈರೇಗೌಡರನ್ನ, ಸಿದ್ದರಾಮಯ್ಯನವ್ರನ್ನ P ನಂಬರ್ಗಳ ಸ್ವತ್ತುಗಳ ರಿಜಿಸ್ಟರ್ ಮಾಡೋದಕ್ಕೆ ಅವಕಾಶ ಇದೆಯಾ ಕಾನೂನಲ್ಲಿ? ಇದಕ್ಕೆ ತಾವು ಸ್ವತಃ ಕಾನೂನು ಪಂಡಿತರು ಹೇಳಬೇಕಾಗಿರ್ತಕ್ಕಂಥ ವಿಷಯ. ಯಾವುದೇ ಕಾರಣಕ್ಕೂ P ನಂಬರ್ ಸ್ವತ್ತುಗಳನ್ನು ನೋಂದಣಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಿಮ್ಮ ಸರ್ಕಾರದ ಅವಧಿಯಲ್ಲಿ ಕಳೆದ 1.5 ವರ್ಷದ ಅವಧಿಯಲ್ಲಿ ಕೇವಲ ಬೆಂಗಳೂರು ಮಹಾನಗರ, ರಾಮನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 3 ಜಿಲ್ಲೆಗಳಲ್ಲಿ ಮಾತ್ರನೇ ಸಾವಿರಾರು ಎಕರೆಗಳಷ್ಟು ವಿಸ್ತೀರ್ಣದ P ನಂಬರ್ ಅಂದರೆ ಸಾರ್ವಜನಿಕರು ಗೊತ್ತಿರಲ್ಲ, ಸರ್ಕಾರಿ ಎ ಖರಾಬು, ಸರ್ಕಾರಿ ಬಿ ಖರಾಬು ಸ್ವತ್ತುಗಳು. ಆ P ನಂಬರ್ ಸ್ವತ್ತುಗಳನ್ನು ವ್ಯಾಪಕ ಪ್ರಮಾಣದಲ್ಲಿ ನೋಂದಾವಣಿ ಮಾಡಿಕೊಟ್ಟು ಆ ಮೂಲಕ ನಿಮ್ಮ ಸರ್ಕಾರದ ಕೃಪಾ ಕಟಾಕ್ಷ ಇರ್ತಕ್ಕಂಥ ಸರ್ಕಾರಿ ನೆಲಗಳ್ಳರಿಗೆ, ಸರ್ಕಾರಿ ಭೂಗಳ್ಳರಿಗೆ ಎಲ್ಲ ರೀತಿಯ ಸಹಕಾರವನ್ನು ನಿಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದೇ ನಿಮ್ಮ ದೊಡ್ಡ ಸಾಧನೆ ಅಂತ ಹೇಳಿ, ನಿಮ್ಮ ಈ ಎಲ್ಲ ವಿಷಯಗಳನ್ನು ಬಹಿರಂಗ ಚರ್ಚೆಗೆ ಬರೋದಾದರೆ ನಾನು ಸದಾಕಾಲ ಲಕ್ಷಾಂತರ ಪುಟಗಳ ದಾಖಲೆಗಳು ಸಹಿತ ನಿಮ್ಮ ಮುಂದೆ ಹಾಜರಾಗಿರ್ತೀನಿ. ಮಾಧ್ಯಮಗಳ ಸಮಕ್ಷಮದಲ್ಲಿ, ಯಾವ ಮಾಧ್ಯಮಗಳ ಸಮಕ್ಷಮದಲ್ಲಿ ನಿಮ್ಮ ಬೆನ್ನನ್ನು ನೀವೇ ತಟ್ಕೊಂಡು ನೀವು ಮಾಡದೇ ಇರೋವಂಥ ಸಾಧನೆಗಳನ್ನು ಮಾಡಿದ್ದೀವಿ, ನೀವು ಮಾಡಿರ್ತಕ್ಕಂಥ ಹಗರಣಗಳನ್ನು ಮುಚ್ಚಿಟ್ಕೊಂಡು ಅದನ್ನೇ ಸಾಧನೆಗಳು ಅಂತ ತೋರ್ಸೋಕ್ಕೆ ನೀವು ಹೊರಟಿದ್ದೀರಾ. ನಿಮ್ಮ ನಿಜ ಮುಖದ ಬಣ್ಣವನ್ನು ಬಯಲು ಮಾಡೋದಕ್ಕೆ ನಾನು ಸದಾ ಸಿದ್ಧ. ನಿಜಕ್ಕೂ ನಿಮಗೆ ತಾಕತ್ತಿದ್ರೆ, ನಿಜಕ್ಕೂ ಇಚ್ಛಾಶಕ್ತಿ ಇದ್ದರೆ, ನೀವು ನಿಜಕ್ಕೂ ಹಗರಣ ರಹಿತ ಸರ್ಕಾರ ಆಡಳಿತವನ್ನೇ ಕೊಟ್ಟಿದ್ದೇ ಆಗಿದ್ದರೆ, ನಿಮ್ಮದು ಭ್ರಷ್ಟಾಚಾರ ಮುಕ್ತ ಸರ್ಕಾರನೇ ಆಗಿದ್ದರೆ, ನಿಮ್ಮ ಯಾವುದೇ ಅಕ್ರಮಗಳು ನಿಮ್ಮ ಸರ್ಕಾರದ ಅವಧಿಯಲ್ಲಿ, ನಿಮ್ಮ ಅವಧಿಯಲ್ಲಿ ನಡೆದಿಲ್ಲ, ಹಿಂದಿನ 5 ಮತ್ತು 2ನೇ 3 ವರ್ಷದ ಅವಧಿಯಲ್ಲಿ, 8 ವರ್ಷಗಳ ಅವಧಿಯಲ್ಲಿ ನಡೆದಿಲ್ಲ ಅನ್ನೋದೇ ನಿಮ್ಮ ನಿಜಕ್ಕೂ ನಿಮಗೆ ನಂಬಿಕೆ ಇದ್ದರೆ, ನೇರವಾಗಿ ನಿಮ್ಮನ್ನು ಸಾರ್ವಜನಿಕ ಚರ್ಚೆಗೆ ಆಹ್ವಾನ ಮಾಡ್ತಾ ಇದ್ದೀನಿ. ಬಹಿರಂಗ ಚರ್ಚೆಗೆ ನೀವು ದಿನಾಂಕ, ಸ್ಥಳವನ್ನು ನಿಗದಿ ಮಾಡಿ, ನಾನು ಸಂಪೂರ್ಣ ದಾಖಲೆಗಳ ಸಹಿತ, ಪ್ರತಿಯೊಂದು ಹಗರಣಕ್ಕೆ ಸಂಬಂಧಪಟ್ಟ ದಾಖಲೆಗಳ ಸಹಿತ, ನಾನು ಇವತ್ತೇನು ಹೇಳಿದ್ದೀನಿ ಅಷ್ಟೂ ವಿಷಯಕ್ಕೆ ಸಂಬಂಧಪಟ್ಟ ದಾಖಲೆಗಳ ಸಹಿತ ನಿಮ್ಮ ಮುಂದೆ ನಾನು ಹಾಜರಿರ್ತೀನಿ. ನಿಮ್ಮ ಆಗಮನಕ್ಕಾಗಿ, ನಿಮ್ಮ ಸವಾಲು ಸ್ವೀಕಾರಕ್ಕಾಗಿ, ನೀವು ಬಹಿರಂಗ ಚರ್ಚೆಗೆ ನೀವು ಸಿದ್ಧರಾಗುವಂಥ ಒಂದು ದಿನವನ್ನು ನಾನು ಎದುರು ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.